ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಥರ್ಡ್ ಸೆಮಿಸ್ಟ್ರಿನಲ್ಲಿ NEP ಪ್ರಕಾರ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಅಂತ ತೊಗೊಂಡಿದ್ರೆ DSc ಅಂತ ತೊಗೊಂಡಿದ್ರೆ DSc-3ನಲ್ಲಿ ನಿಮ್ಗೆ ಏನಿದೆ ಅಂದರೆ ಅನಾಲಿಟಿಕಲ್ ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಅದರಲ್ಲಿ ನಿಮಗೆ 2 ಆರ್ಗ್ಯಾನಿಕ್ ಯೂನಿಟ್ಸ್ ಇದೆ, 2 ಅನಾಲಿಟಿಕಲ್ ಯೂನಿಟ್ಸ್ ಇದೆ. 2 ಆರ್ಗ್ಯಾನಿಕ್ ಯೂನಿಟ್ದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂಥ ಎಲ್ಲ ಕ್ವಶನ್ಸ್ನ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡಿದ್ದೀನಿ. ಸೊ ಇವತ್ತು ಅನಾಲಿಟಿಕಲಲ್ಲಿ ಒಂದು ಚಾಪ್ಟರ್ ಬರುತ್ತೆ, ಸಪ್ರೇಷನ್ ಟೆಕ್ನಿಕ್ಸ್ ಅಥವಾ ಸಪ್ರೇಷನ್ ಮೆಥಡ್ಸ್ ಅಂತ. ಅದರದ್ದು ವೀಡಿಯೋಸ್ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂಥ ಕ್ವಶನ್ಸ್ಗೆ ಆನ್ಸರ್ಸ್ ವಿತ್ ಪರ್ಟೈನ್ ಟು ದಟ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ಚಾಪ್ಟರ್ ವೈಸ್ ಕೊಟ್ಟರೆ ನಮಗೆ ಓದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ಎಲ್ಲ ಮಿಕ್ಸ್ ಮಾಡಿ ಕೊಡಬೇಡಿ ಅಂತ ಹೇಳಿದ್ರು. ಹಾಗಾಗಿ ಚಾಪ್ಟರ್ ವೈಸ್ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಸಪ್ರೇಷನ್ ಟೆಕ್ನಿಕ್ಸ್ ಅಥವಾ ಸಪ್ರೇಷನ್ ಮೆಥಡ್ಸ್ ಅಂತ ಯಾವುದಿದೆಯಲ್ಲ ಅದರದ್ದು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೇ ಲಿಸ್ಟ್ಗೆ ಹೋಗಿ DSc NEP BCU DSc-3 ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮ್ಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಎಲ್ಲ ಅಂದರೆ ಚಾಪ್ಟರ್ ವೈಸ್ ಸಿಲೆಬಸ್ ವೈಸ್ ಏನಿದೆಯಲ್ಲ ಆ ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ರಾಕ್ಟಿಕಲ್ದು ಏನೇನು ಎಕ್ಸ್ಪೆರಿಮೆಂಟ್ಸ್ ಇದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ವೈವಾ ಅಪ್ಲೋಡ್ ಮಾಡಿದ್ದೀನಿ. ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇದೆ ಅಂತ ಅಪ್ಲೋಡ್ ಮಾಡಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ಸು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲದಕ್ಕೂ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ. ಇದನ್ನೆಲ್ಲನೂ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಅಪ್ಲೋಡ್ ಮಾಡಿದ್ದೀನಿ. ಅದೆಲ್ಲ ನಿಮಗೆ ಒಂದೇ ಜಾಗದಲ್ಲಿ ಸಿಗ್ತಾ ಹೋಗುತ್ತೆ ಇಫ್ ಯು ಗೋ ಟು ಪ್ಲೇ ಲಿಸ್ಟ್. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ಒಟ್ಟು 4 ಯೂನಿಟ್ ಇರುತ್ತೆ. ಯೂನಿಟ್ 1, ಯೂನಿಟ್ 2 ಈಸ್ ಅನಾಲಿಟಿಕಲ್ ಕೆಮಿಸ್ಟ್ರಿ. 3 and 4 ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಥರ್ಡ್ ಸೆಮಿಸ್ಟ್ರಲ್ಲಿ ಬರೀ 2 ಇದೆ, ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಇನ್ನೊಂದು ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ. ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ ಬರುವಂಥ ಸಪ್ರೇಷನ್ ಮೆಥಡ್ಸ್ ಅಥವಾ ಸಪ್ರೇಷನ್ ಟೆಕ್ನಿಕ್ಸ್ ಏನಿದೆಯಲ್ಲ ಅದು 14 ಅವರ್ಸ್ ಇದೆ. ಹಂಗಾಗಿ 23 ಮಾರ್ಕ್ಸ್ ನಿಮಗೆ ಆ ಚಾಪ್ಟ್ರಲ್ಲಿ ಬರ್ತಾ ಹೋಗುತ್ತೆ. ಸೊ ನಿಮ್ಮ ಕ್ವಶನ್ ಪೇಪರಲ್ಲಿ 92 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಅದು ನೀವು ಆನ್ಸರ್ ಮಾಡ್ತಾ ಇರೋದು ಬರೀ 60 ಮಾರ್ಕ್ಸ್ಗೆ ಆನ್ಸರ್ ಮಾಡ್ತಿರ್ತೀರ. ಅದೇ ಥರ ನಂಬರ್ ಆಫ್ ಅವರ್ಸ್ ಎಷ್ಟಿದೆ ಅಂತ 56 ಅವರ್ಸ್ ಇದೆ. ಎಗೇನ್ ಕ್ವಶನ್ ಪೇಪರ್ ಪ್ಯಾಟ್ರನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಇರುತ್ತೆ. ಪಾರ್ಟ್ ಎನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಪಾರ್ಟ್ ಬಿನಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಪಾರ್ಟ್ ಸಿನಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಒಟ್ಟು 92 ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿ ಇರುತ್ತೆ. ಆದರೆ ನೀವು ಆನ್ಸರ್ ಮಾಡೋದು 16 ಮಾರ್ಕ್ಸ್ ಮಾತ್ರನೇ, 32 ಮಾರ್ಕ್ಸು ಎಕ್ಸ್ಟ್ರಾ ಇರುತ್ತೆ. ಸೊ ನೀವು ಅಲ್ಲೇ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ಸ್ಮಾರ್ಟಾಗಿ. ಆ 32 ಮಾರ್ಕ್ಸು ಯಾವುದು ನಾನು ಓದ್ಕೊಳ್ದಲೇನೋ ಎಕ್ಸಾಮಿನೇಷನ್ ಬಂದು ಔಟ್ ಆಫ್ ಔಟ್ ತೆಗಿಬೋದು ಅಂತ ಅದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಅಕಾರ್ಡಿಂಗ್ಲಿ ನೀವು ಓದಬೇಕಾಗತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇದೆ, ಇಟ್ಸ್ ವೆರಿ ಡಿಫಿಕಲ್ಟ್, ನನಗೆ ಅದು ಕೋಪಪ್ ಮಾಡೋಕ್ಕಾಗ್ತಾ ಇಲ್ಲ, ಅದು ಅರ್ಥ ಆಗ್ತಾ ಇಲ್ಲ ಅಂತಂದರೆ ನೀವು ಎಂಥ ಮೊಮೆಂಟಲ್ಲಿ ಓದ್ಕೊಂಡು ಇದು ಮಾಡೋದಕ್ಕಿಂತ ಸ್ಮಾರ್ಟಾಗಿ ಓದ್ತಿರಿದ್ರೆ ಸಬ್ಜೆಕ್ಟ್ ತಿಳ್ಕೊಳ್ಳೋಕ್ಕೆ ಓದ್ಕೊಳ್ಳೋವಂಥದ್ದು ಬೇರೆ. ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಂದರೆ 92 ಮಾರ್ಕ್ಸ್ ಇರುತ್ತೆ. 60 ಮಾರ್ಕ್ಸ್ಗೆ ಮಾತ್ರ ಆನ್ಸರ್ ಮಾಡಬೇಕು. ಸೊ 60 ಮಾರ್ಕ್ಸ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ತೊಗೊಂಡು ಆ ಚಾಪ್ಟ್ರಲ್ಲಿ ಇಷ್ಟು ಮಾರ್ಕ್ಸೇ ಬರುತ್ತೆ ಅಂತ ನನಗೆ ಗೊತ್ತಿದ್ದಾಗ ಅದನ್ನು ನಾನು 100% ಕಾನ್ಫಿಡೆಂಟಾಗಿ ಆ ಚಾಪ್ಟ್ರಲ್ಲಿ ಯಾವುದೇ ಕ್ವಶನ್ ಕೊಟ್ಟರು ಏನೇ ಕೇಳಿದ್ರು ನಾನು ಆನ್ಸರ್ ಮಾಡ್ತೀನಿ ಅಂತ ಬಂದರೆ ಇನ್ನೂ 2 ಚಾಪ್ಟ್ರು ನೀವು ಈಸಿಯಾಗಿ ಬಿಟ್ಬಿಟ್ಟು ಓದ್ಕೋಬೋದು. ಆರ್ಯತಥ ಕಂಪ್ಲೀಟ್ 1 ಯೂನಿಟ್ ನಿಮಗೆ ಮ್ಯಾಕ್ಸಿಮಮ್ಮು ಈಗ 4 ಯೂನಿಟಲ್ಲಿ 1 ಯೂನಿಟ್ 23 ಮಾರ್ಕ್ಸ್ ಅಥವಾ 24 ಮಾರ್ಕ್ಸ್ ಇದೆ. ಸೊ 1 ಯೂನಿಟ್ ಕಂಪ್ಲೀಟ್ಲಿ ನೀವು ಬಿಟ್ಟರು ಔಟ್ ಆಫ್ ಔಟ್ ತೆಗೆಯೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಆ ರೀತಿಯಾಗಿ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಎಗೇನ್ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು, 4 ಮಾರ್ಕ್ಸ್ ಇರ್ಬೋದು, 5 ಮಾರ್ಕ್ಸ್ ಇರ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದಿ ಮಾರ್ಕ್ಸ್. ಯಾಕೆಂದರೆ ಕೆಲವೊಂದು ಕ್ವಶನ್ಸ್ಗೆ ತುಂಬ ಬರೆಯೋದಿರುತ್ತೆ ಲೆಂತಿ. ಪರ್ಟಿಕ್ಯುಲರ್ಲಿ ಸಪ್ರೇಷನ್ ಟೆಕ್ನಿಕ್ಸ್ ಅಥವಾ ಸಪ್ರೇಷನ್ ಮೆಥಡ್ಸ್ ಚಾಪ್ಟ್ರಲ್ಲಿ ತುಂಬ ಲೆಂದಿಯಾಗಿ ಬರಿಬೋದು. ಆದರೆ ನೋಡ್ಕೋಬೇಕು ಯಾವ ಥರ ಕ್ವಶನ್ ಕೇಳಿದ್ದಾರೆ, ನಾನು ಏನು ಆನ್ಸರ್ ಮಾಡಬೇಕು, ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ವಾಟ್ ದ ಎವ್ಯಾಲ್ಯೂಯೇಟರ್ ಎಕ್ಸ್ಪೆಕ್ಟ್, ಅದು ನೋಡಿಕೊಂಡು ಅಕಾರ್ಡಿಂಗ್ ಟು ದಿ ಮಾರ್ಕ್ಸ್ ನೀವು ಆನ್ಸರ್ ಬರಿಬೇಕಾಗತ್ತೆ. ಇಲ್ಲಿ ಮೆನ್ಷನ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಅಯಾನ್ ಎಕ್ಸ್ಚೇಂಜ್ ಕ್ರೊಮಟೋಗ್ರಫಿ ಅಂತ ಕೇಳ್ತಾ ಇದ್ದಾರೆ. 2 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಯಾವ್ದಾದ್ರು 2 ಅಪ್ಲಿಕೇಶನ್ ಹೇಳಿದ್ದಾರೆ, ನಾನು 11 ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಯಾವ್ದಾದ್ರು 2 ಅಪ್ಲಿಕೇಶನ್ ನೀವು ಬರೆದ್ರೂ ನಿಮಗೆ ಕಂಪ್ಲೀಟಾಗಿ ಮಾರ್ಕ್ಸ್ ಬರುತ್ತೆ. ನಾವು ಯಾಕೆ ಜಾಸ್ತಿ ಕೊಟ್ಟಿರ್ತೀವಿ ಅಂತಂದರೆ ಒಂದು ಮರ್ತೋಯ್ತು ಅಂದರೆ ಇನ್ನೊಂದಾದರೂ ನೆನಪಾಗಲಿ ಅಂತ ಕ್ಲಾಸ್ಗಳಲ್ಲಿ ಅಥವಾ ರೆಗ್ಯುಲರ್ ಕ್ಲಾಸ್ ಮಾಡಿದಾಗ ಹೇಳಿರ್ತೀವಿ. ಬಟ್ ಅವ್ರು ಎನಿ 2 ಅಪ್ಲಿಕೇಶನ್ಸ್ ಅಂತ ಹೇಳ್ತಾರೆ, 2 ಮಾರ್ಕ್ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು 11ರಲ್ಲಿ ಯಾವ್ದು ಬರೆದ್ರೂ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಸಪ್ರೇಷನ್ ಆಫ್ ಲ್ಯಾಂಥನೈಡ್ಸ್ ಇರ್ಬೋದು, ಸಾಫ್ಟ್ನಿಂಗ್ ಆಫ್ ಹಾರ್ಡ್ ವಾಟರು, ಕಾನ್ಸಂಟ್ರೇಷನ್ ಆಫ್ ಟ್ರೇಸಸ್ ಆಫ್ ಎಲೆಕ್ಟ್ರೋಲೈಟ್, ಕನ್ವರ್ಷನ್ ಆಫ್ ಸಾಲ್ಟ್ ಟು ಆಸಿಡ್ಸ್ ಆ್ಯಂಡ್ ಬೇಸಸ್ಸು, ಅನಾಲಿಸಿಸ್ ಆಫ್ ನ್ಯಾಚುರಲ್ ಆ್ಯಂಡ್ ಇಂಡಸ್ಟ್ರಿಯಲ್ ವಾಟರು, ಎಷ್ಟೊಂದು ಕಡೆಗೆ ನಾವು
ಅಯಾನ್ ಎಕ್ಸ್ಚೇಂಜ್ ಮೆಥಡ್ನ ಯೂಸ್ ಮಾಡ್ತೀವಿ. ಈವನ್ ನಮ್ಮ ಮನೆಯಲ್ಲಿರುವಂಥ ವಾಟರ್ ಪ್ಯೂರಿಫೈಯರ್ ಇರುವಂಥದ್ದು ಅಯಾನ್ ಎಕ್ಸ್ಚೇಂಜ್ ಕ್ರೋಮಟೋಗ್ರಾಫ್ಸ್ ಇರುತ್ತೆ. ಸೆಕೆಂಡ್ ಒನ್, ಸ್ಟೇಟ್ ದಿ ನರ್ಸ್ ಡಿಸ್ಟ್ರಿಬ್ಯೂಷನ್ ಲಾ ಅಂತ ಹೇಳ್ತಾರೆ. ನರ್ಸ್ ಡಿಸ್ಟ್ರಿಬ್ಯೂಷನ್ ಲಾನೇ ಡಿಸ್ಟ್ರಿಬ್ಯೂಷನ್ ಕೋಎಫಿಷಿಯಂಟ್ ಅಥವಾ ಡಿಸ್ಟ್ರಿಬ್ಯೂಷನ್ ಲಾ ಅಂತಲೂ ಕರೀತಾರೆ. ಈ ಲಾ ಏನು ಹೇಳುತ್ತೆ ಅಂದರೆ, ವೆನ್ ಎ ಸಲ್ಯೂಟ್ ಈಸ್ ಡಿವೈಡೆಡ್ into two immiscible solvent so that the ratio of the concentration of the each solvent equal to the ratio of its solubility ಅಂತ ಹೇಳ್ತಾರೆ. C1/C2 is equal to K ಅಂತ ಹೇಳ್ತಾರೆ. K is a constant, distribution coefficient ಅಂತ ಕರಿತೀವಿ. C1 C2ಗೆ molar concentration of molar equilibrium concentrations ಅಂತ ಹೇಳ್ತಾರೆ. ಸೊ ಒಂದು ಟೂ ಇಮ್ಮಿಸಿಬಲ್ ಲೇಯರ್ಸ್ನ ತೊಗೊಂಡು ಇಮ್ಮಿಸಿಬಲ್ ಮಿಕ್ಸರ್ನ ತೊಗೊಂಡು ಅದಕ್ಕೆ ಸಾಲ್ವೆಂಟ್ನ ಹಾಕಿದಾಗ ದಟ್ ಸಾಲ್ವೆಂಟ್ ಗೋಯಿಂಗ್ ಟು ಮಿಸಿಬಲ್ ಪಾರ್ಷಲಿ ಇನ್ ಬೋತ್ ದಿ ಸಾಲ್ವೆಂಟ್ಸ್, ಅವೆರಡರದ್ದು ರೇಷಿಯೋ ಕನ್ಸಿಡರ್ ಮಾಡ್ತಾರೆ. ಆ ರೇಷಿಯೋಗೆ ಡಿಸ್ಟ್ರಿಬ್ಯೂಷನ್ ಲಾ ಅಂತ. ಇವಾಗ ಸಾಲ್ವೆಂಟ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಇನ್ ಟೂ ಇಮಿಸಿಬಲ್ ಸಾಲ್ವೆಂಟ್ ಇನ್ ವಾಟ್ ರೇಷಿಯೋ ಅದನ್ನು ಕಂಡುಹಿಡಿತೀವಲ್ಲ, ಹೌ ಇಟ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಇನ್ ವಾಟ್ ಪ್ರಪೋರ್ಷನ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ನರ್ಸ್ಟ್ ಡಿಸ್ಟ್ರಿಬ್ಯೂಷನ್ ಲಾ ಅಂತ ಹೇಳ್ತೀವಿ. ಈ ನರ್ಸ್ ಡಿಸ್ಟ್ರಿಬ್ಯೂಷನ್ ಲಾ ಅದು ನೀವು ಎಕ್ಸ್ಪೆರಿಮೆಂಟು ಮಾಡಿದ್ದೀರಾ ಪ್ರಾಕ್ಟಿಕಲ್ಸಲ್ಲಿ, ಸಾರಿ, ಹಾಗಾಗಿ ನಿಮಗೆ ಈ ಐಡಿಯಾ ಗೊತ್ತಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸಿನ್ಸ್ ದೇ ಹ್ಯಾವ್ ಆಸ್ ದಿ ಸ್ಟೇಟ್ಮೆಂಟ್, ನೀವು ಏನು ಸ್ಟೇಟ್ಮೆಂಟ್ ಇದೆಯಲ್ಲ ಸ್ಟೇಟ್ಮೆಂಟ್ನ ಬರೀಬೇಕು. ನಿಮಗೆ ನಿಮ್ಮ ನಾಲೆಡ್ಜಲ್ಲಿ ನಿಮ್ಮ ಓನ್ ವರ್ಡ್ಸಲ್ಲೇ ಬರೆದರೆ ಮಾರ್ಕ್ಸ್ ಬರಲ್ಲ. ಸಲ್ಯೂಟ್ ಈಸ್ ಡಿವೈಡೆಡ್ ಬಿಟ್ವೀನ್ ದಿ ಟೂ ಲೇಯರ್ಸ್ ಆಫ್ ಇಮ್ಮಿಸಿಬಲ್ ಸಾಲ್ವೆಂಟ್ ಸೊ ದಟ್ ದ ರೇಷಿಯೋ ಆಫ್ ಇಟ್ಸ್ ಕಾನ್ಸಂಟ್ರೇಷನ್ ಇನ್ ಈಚ್ ಸಾಲ್ವೆಂಟ್ ಈಕ್ವಲ್ ಟು ದಿ ರೇಷಿಯೋ ಆಫ್ ಇಟ್ಸ್ ಸಾಲ್ಯುಬಿಲಿಟಿ. ಅದೇ ಬರೀಬೇಕು, ಅವಾಗಷ್ಟೇ ಮಾರ್ಕ್ಸ್ ಸಿಗುತ್ತೆ, ಇಲ್ಲ ಅಂದರೆ ಮಾರ್ಕ್ಸ್ ಸಿಗೋದಿಲ್ಲ. ಹೌ ಆರ್ ಕಲರ್ಲೆಸ್ ಕಾಂಪೊನೆಂಟ್ಸ್ ಐಡೆಂಟಿಫೈಡ್ ಇನ್ ಪೇಪರ್ ಕ್ರೊಮಟೋಗ್ರಫಿ ಅಂತ ಹೇಳ್ತಾರೆ. ಯೂಶಲಿ ಕ್ರೊಮಟೋಗ್ರಫಿ ಅಂದ ತಕ್ಷಣ ಕ್ರೋಮೋ ಅಂದರೆ ಕಲರ್ ಇದೆ, ಗ್ರಫಿ ಅಂದರೆ ಡೆವಲಪ್ಮೆಂಟ್ ಇದೆ. ಸೊ ಯೂಶಲಿ ಕಲರ್ಡ್ ಇದ್ದರೆ ಮಾತ್ರ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಇಲ್ದರೆ ಆಗಲ್ಲ. ಆದರೆ ಪೇಪರ್ ಕ್ರೊಮಟೋಗ್ರಫಿನಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಎ ಲೊಕೇಟಿಂಗ್ ಏಜೆಂಟ್ ಅಂತ ಕರಿತೀವಿ, ಇಲ್ಲಾಂದರೆ ಸ್ಪ್ರೇಯಿಂಗ್ ಏಜೆಂಟ್ ಅಂತ ಕರಿತೀವಿ. ಅದನ್ನು ಸ್ಪ್ರೇ ಮಾಡಿಬಿಟ್ಟು, ಬಿಕಾಸ್ ನೀವು ಇದೇನು ಮಾಡ್ತೀರಾ, ಇದು ಕ್ರೊಮಟೋಗ್ರಫಿನಲ್ಲಿ ಏನಾಗುತ್ತೆ, ಎರಡು ಫೇಸ್ ಇರುತ್ತೆ. ಒಂದು ಮೊಬೈಲ್ ಫೇಸ್ ಇರುತ್ತೆ, ಇನ್ನೊಂದು ಸ್ಟೇಷನರಿ ಫೇಸ್ ಇರುತ್ತೆ. ಈ ಸ್ಟೇಷನರಿ ಫೇಸ್ ಏನಾಗುತ್ತೆ, ಮೊಬೈಲ್ ಫೇಸಲ್ಲಿ ಮೂವ್ ಆಗುತ್ತೆ ಡ್ಯೂ ಟು ದಿ ಕೆಪಿಲರಿ ಆ್ಯಕ್ಷನ್. ಮೂವ್ ಆಗಿ ಡಿಪೆಂಡಿಂಗ್ ಅಪಾನ್ ದಿ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ದಿ ಅನ್ನೋನ್ ಸ್ಯಾಂಪಲ್, ಡಿಫ್ರೆಂಟ್ ಸ್ಪಾಟ್ ವಿಲ್ ಬಿ ಡೆವಲಪ್ಡ್ ಆನ್ ದಿ ಪೇಪರ್ ಅಟ್ ಎ ಡಿಫ್ರೆಂಟ್ ಡಿಸ್ಟೆನ್ಸ್. ಸ್ಪ್ರೇ ಮಾಡಿದಾಗ ಯೂಸಿಂಗ್ ಎ ಲೊಕೇಟಿಂಗ್ ಏಜೆಂಟ್ ಅಥವಾ ಸ್ಪ್ರೇಯರ್ ಅಂತ ಕರಿತೀವಿ, ಯೂಸ್ ಮಾಡಿದಾಗ ಏನಾಗುತ್ತೆ, ಕಲರ್ಡ್ ಪ್ರಾಡಕ್ಟು ಡೆವಲಪ್ ಆಗುತ್ತೆ. ಅದನ್ನು ಕಲರ್ಡ್ ಆದಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು. ಇಲ್ಲಾಂದರೆ ದೆ ಗೋಯಿಂಗ್ ಟು ಗ್ಲೋ ಅಂಡರ್ ದಿ ಅಲ್ಟ್ರಾ ವೈಲೆಟ್ ಲೈಟ್. ಯೂಸಿಂಗ್ ದಿಸ್ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ. ಸೊ ದಟ್ಸ್ ದ ವೇ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ದಿ ಕಲರ್ಲೆಸ್ ಕಾಂಪೌಂಡ್ ಬೈ ಸ್ಪ್ರೇಯಿಂಗ್ ದಿ ಲೊಕೇಟಿಂಗ್ ಏಜೆಂಟ್ ಆರ್ ಬೈ ಸ್ಪ್ರೇಯಿಂಗ್ ದಿ spraying agent. We are going to convert the colorless samples, colorless parts into colors spot. Later we are going to we are going to measure the RF factor. Iodine value, usually iodine vapor react with the oils and fats, turning them brown. ಹಾಗಾಗಿ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ದಟ್ಸ್ ದ ವೇ ವಿ ಕ್ಯಾನ್ ಐಡೆಂಟಿಫೈ. ಗಿವ್ ಎನಿ ಟು ಕ್ವಾಂಟಿಟೇಟಿವ್ ಅಪ್ಲಿಕೇಶನ್ಸ್ ಆಫ್ TLC ಅಂತ ಹೇಳ್ತಾ ಇದ್ದಾರೆ. ಎರಡು ಕೇಳ್ತಾರೆ, ಅದರ ಎರಡು ಹೇಳಿದ್ರೆ ಸಾಕಾಗುತ್ತೆ. ಇದನ್ನು ಅದೇ ಮುಂಚೆನೇ ಹೇಳ್ದಂಗೆ TLC ಕ್ಯಾನ್ ಬಿ ಯೂಸ್ಡ್ ಇನ್ ಮೆನಿ ಥಿಂಗ್ಸ್. ಬಯೋಕೆಮಿಕಲ್ ಮೆಥಡ್ಸಲ್ಲಿ ಮೆಟಬಾಲಿಟೀಸ್ ಕಂಡುಹಿಡಿಯೋದಕ್ಕೆ ಬಾಡಿ ಫ್ಲೂಯಿಡ್ಸ್ ಇರ್ಬೋದು, ಸೀರಮ್ ಇರ್ಬೋದು. ಐಡೆಂಟಿಫೈ ದಿ ನ್ಯಾಚುರಲ್ ಪ್ರಾಡಕ್ಟ್ ಲೈಕ್ ಎಸೆನ್ಷಿಯಲ್ ಆಯಿಲ್ಸು, ವೋಲಟೈಲ್ ಆಯಿಲ್, ಫಿಕ್ಸ್ಡ್ ಆಯಿಲ್, ಗ್ಲಿಸರಾಯ್ಡ್, ಅದರ ಎರಡು ನೀವು ಹೇಳಿದ್ರೆ ಸಾಕು. ನಂಬರ್ ಆಫ್ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ಎ ಮಿಕ್ಸ್ಚರ್ ಐಡೆಂಟಿಫೈ ಮಾಡೋಕ್ಕೂ ನಾವು ದಟ್ ಇಸ್ ಒನ್ ಆಫ್ ದಿ ಮೇಜರ್ ಅಪ್ಲಿಕೇಶನ್ಸ್ ಆಫ್ ಕ್ರೊಮಟೋಗ್ರಫಿ. ಕ್ರೊಮಟೋಗ್ರಫಿನಲ್ಲಿ ಏನು ಮಾಡ್ತೀವಿ ಅಂದರೆ ಸಪ್ರೇಷನ್ ಟೆಕ್ನಿಕ್. ಸೊ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದಿ ನಂಬರ್ ಆಫ್ ಕಾಂಪೌಂಡ್ಸ್ ಆ್ಯಂಡ್ ವಿ ಕ್ಯಾನ್ ಐಸೋಲೇಟ್ ದೆಮ್. ದಟ್ಸ್ ದ ಮೇನ್ ಅಪ್ಲಿಕೇಶನ್ಸ್ ಆಫ್ TLC. ಅದರ ಎರಡು ಕೇಳಿದರೆ ನೀವು ಯಾವ್ದಾದ್ರು ಎರಡು ಹೇಳಿದ್ರೆ ಸಾಕಾಗುತ್ತೆ. ದಿಸ್ ಇಸ್ ಆಲ್ಸೋ ಎ 2 marks ಕ್ವೆಶ್ಚನ್. ನೆಕ್ಸ್ಟ್ ಗಿವ್ ದಿ ಪ್ರಿನ್ಸಿಪಲ್ಸ್ ಆಫ್ TLC ಅಂತ ಕೇಳಿದ್ದಾರೆ. ಲೈಕ್ ಎನಿ ಅದರ್ ಕ್ರೊಮಟೋಗ್ರಫಿನಲ್ಲೂ ಇಲ್ಲಿ TLCನಲ್ಲೂ ಏನಾಗುತ್ತೆ ಅಂತಂದರೆ ಎರಡು ಫೇಸ್ ಇರುತ್ತೆ. ಒಂದು ಮೊಬೈಲ್ ಫೇಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಸ್ಟೇಷನರಿ ಫೇಸ್ ಅಂತ ಹೇಳ್ತೀವಿ. ಸ್ಟೇಷನರಿ ಫೇಸ್ ಡಸಂಟ್ ಮೂವ್, ಓನ್ಲಿ ದ ಮೊಬೈಲ್ ಫೇಸ್ ವಿಲ್ ಮೂವ್. ದ ಸಾಲ್ವೆಂಟ್ ವಿಲ್ ಬಿ ಟೇಕನ್ ಎಬೋವ್, ಇಟ್ ಗೋಯಿಂಗ್ ಟು ಟ್ರಾವೆಲ್ ಬೈ ದಿ ಕೆಪಿಲರಿ ಆ್ಯಕ್ಷನ್. ಸೊ ಈ ಕೆಪಿಲರಿ ಆ್ಯಕ್ಷನ್ ಆಗುತ್ತೆ. ಅಗೇನ್ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ದಿ solvent, they're going to move to a different direction. So based on that we can easily identify the components present in the given sample in which we are going to separate. Adana again if it's heavier, they're going to have a
more affinity towards this stationary phase, therefore they are going to move slower, they doesn't move faster. So based on that we can easily identify this principle involved in TLC. ನೋಡಿಕೊಂಡು ಅದಕ್ಕೆ 2 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಒಂದು ಮೊಬೈಲ್ ಫೇಸ್ ಇರಬೇಕು, ಸ್ಟೇಷನರಿ ಫೇಸ್ ಅಂತ ಹೇಳಬೇಕು, ಕೆಪಿಲರಿ ಅಂತ ಹೇಳಬೇಕು, ಹೈಯರ್ ಅಫಿನಿಟಿ ಟುವರ್ಡ್ಸ್ ದಿ ಸ್ಟೇಷನರಿ ಫೇಸ್ ಇರುವಂಥದ್ದು ಫಾಸ್ಟಾಗಿ ಮೂವ್ ಆಗುತ್ತೆ ಅಂತ ಹೇಳಬೇಕು, ಯಾವುದು ಸ್ಲೋ ಆಗುತ್ತೆ ಅಂತ ಹೇಳಬೇಕು. ದಿಸ್ ಇಸ್ ಅ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ TLC ಆರ್ ಎನಿ ಕ್ರೊಮಟೋಗ್ರಾಫಲ್ಲಿ ಪ್ರಿನ್ಸಿಪಲ್ ಇರುತ್ತೆ. ಮೆನ್ಷನ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತಾರೆ. ಇದು 2 ಮಾರ್ಕ್ಸ್ ಇದೆ. ಎನಿ ಟು ಅಂತ ಹೇಳ್ತಿದ್ದಾರೆ. ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಏನು ಅಂತಂದರೆ ಸಪ್ರೇಷನ್ ಟೆಕ್ನಿಕ್ಸ್. ಇನ್ ಆರ್ಡರ್ ಟು ಐಸೋಲೇಟ್ ದಿ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ಮಿಕ್ಸ್ಚರ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ. ಯೂಶಲಿ ಪ್ರೊಸೆಸಿಂಗ್ ಆಫ್ ಪರ್ಫ್ಯೂಮ್ಸ್, ವೆಜಿಟೇಬಲ್ ಆಯಿಲ್, ಬಯೋಡೀಸೆಲ್, ರಿಕವರ್ ದಿ ಪ್ಲುಟೋನಿಯಂ ಫ್ರಮ್ ದಿ ಇರೇಡಿಯೇಟೆಡ್ ನ್ಯೂಕ್ಲಿಯರ್ ಫ್ಯೂಯಲ್, ಇದಕ್ಕೆಲ್ಲ ನಾವು ಇದನ್ನು ಯೂಸ್ ಮಾಡ್ತೀವಿ. ದೀಸ್ ಆರ್ ದಿ ಅಪ್ಲಿಕೇಶನ್ಸ್. ನೆಕ್ಸ್ಟ್ ರೈಟ್ ವಾಂಟ್ Deemter equation, mention the terms ಅಂತ ಹೇಳ್ತಾರೆ. H it's a equation that we are going to use to find out the theoretical treatment of the peak broadening within a chromatographic column. ಅದಕ್ಕೆ ನಾವೇನಂತದ್ದು ಆ ಈಕ್ವೇಷನ್ ಯೂಸ್ ಮಾಡೋದು ಅದಕ್ಕೆ ಇದೆ. ಈಕ್ವೇಷನ್ ಹೇಳುತ್ತೆ ಅಂದರೆ H is equal to A plus B divided by U plus C plus U ಅಂತ ಹೇಳ್ತಾರೆ. A and Bಗೆ ನಾವು ಡಿಫ್ರೆಂಟ್ ಡಿಫ್ಯೂಷನ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಅದೇ ಥರ ಸಿ ಅಂದರೆ ರೆಸಿಸ್ಟೆಂಟ್ ಟು ದಿ ಮಾಸ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಯು ಅಂದರೆ ಆವ್ರೇಜ್ ಮೊಬೈಲ್ ಫೇಸ್ ವೆಲಾಸಿಟಿ. ಎಚ್ ಇಸ್ ರೆಡ್ಯೂಸ್ ಪ್ಲೇಟ್ ಹೈಟ್ ಡೈಮೆನ್ಷನ್ಲೆಸ್ ಮೆಷರ್ ಫಾರ್ ದಿ ಬ್ರಾಡ್ನಿಂಗ್ ಫಾರ್ ದಿ ಬಾಂಡ್ ಬ್ರ್ಯಾಂಡ್ರಿಂಗ್. ಸೊ ಈಕ್ವೇಷನ್ನ ಬರೀಬೇಕು, ಅದಕ್ಕೆ 1 ಮಾರ್ಕು. ನೆಕ್ಸ್ಟು ಅದರಲ್ಲಿರುವಂಥ ಕಾಂಪೊನೆಂಟ್ಸ್ ಏನೇನು ಅಂತ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ವಾಟ್ ಈಸ್ ಎ ರಿಟೆನ್ಷನ್ ಫ್ಯಾಕ್ಟರ್, ಮೆನ್ಷನ್ ಇಟ್ ಸಿಗ್ನಿಫಿಕೆನ್ಸ್ ಅಂತ ಹೇಳ್ತಿದ್ದಾರೆ. ಈಗ ನೀವು TLCನಲ್ಲಿ ಇರ್ಬೋದು ಅಥವಾ ಪೇಪರ್ ಕ್ರೊಮಟೋಗ್ರಫಿನಲ್ಲಿ ಇರ್ಬೋದು, ಇಲ್ಲಿ ರಿಟೆನ್ಷನ್ ಫ್ಯಾಕ್ಟರ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಇಟ್ಸ್ ಅ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಸಬ್ಸ್ಟೆನ್ಸ್ from the reference lines divided by the distance traveled by the solvent front from the reference line. So ನಾವು ಕೊಟ್ಟಿರುವಂಥ ಅನ್ನೋನ್ ಸಬ್ಸ್ಟೆನ್ಸು ಮತ್ತು ಸಾಲ್ವೆಂಟು to what extent they have been moved when you based on their capillary action. ಆ ಡಿಫ್ರೆನ್ಸ್ ಏನಿದೆಯಲ್ಲ ಅದಕ್ಕೆ ನಾವು ಆರ್ ಎಫ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಆರ್ ಎಫ್ ಫ್ಯಾಕ್ಟರ್ ಯಾವಾಗೂ 0 to 1 ಇರುತ್ತೆ. ಇದ್ರದ್ದು ಸಿಗ್ನಿಫಿಕೆನ್ಸ್ ಏನು ಅಂದರೆ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ವಾಟ್ ಆರ್ ದಿ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ದಿ ಗಿವನ್ ಸ್ಯಾಂಪಲ್. ಅದನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ. ರಿಟೆನ್ಷನ್ ಫ್ಯಾಕ್ಟರ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪೇಪರ್ ಕ್ರೊಮಟೋಗ್ರಫಿ, TLC, ಇದೆಲ್ಲದಕ್ಕೂ ನಮಗೆ ರಿಟೆನ್ಷನ್ ಫ್ಯಾಕ್ಟರು ಬೇಕಾಗುತ್ತೆ. 3 ಮಾರ್ಕ್ಸ್ ಕೇಳಿದರೆ 3 ಮಾರ್ಕ್ಸ್ಗೆ ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಡಿಸ್ಕಸ್ ಬ್ರೀಫ್ಲಿ ದಿ ಸೆಲೆಕ್ಷನ್ ಆಫ್ ಸ್ಟೇಷನರಿ ಆ್ಯಂಡ್ ಮೊಬೈಲ್ ಫೇಸ್ ಇನ್ TLC ಅಂತ ಹೇಳ್ತಾರೆ. ಮೊಬೈಲ್ ಫೇಸ್ ಅಂದರೆ ಮೂವ್ ಆಗುತ್ತೆ, ಸ್ಟೇಷನರಿ ಫೇಸ್ ಅಂದರೆ ಮೂವ್ ಆಗಲ್ಲ. ಸೊ ಚೂಸಿಂಗ್ ದಿ ಸ್ಟೇಷನರಿ ಫೇಸ್ ಗ್ರೇಟ್ಲಿ ಡಿಪೆಂಡ್ಸ್ ಆನ್ ದಿ ನೇಚರ್ ಆಫ್ ದಿ ಅನಲೈಟ್. ಯಾವುದು ನಾವು ಐಡೆಂಟಿಫಿಕೇಷನ್ ಮಾಡ್ತಾ ಇದ್ದೀವಿ, ಯಾವುದಕ್ಕೆ ಐಸೋಲೇಷನ್ ಮಾಡ್ತಾ ಇದ್ದೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ TLC ದ ಸ್ಟೇಷನರಿ ಫೇಸ್ ಇಸ್ ಎ ಥಿನ್ ಅಡ್ಸಾರ್ಬೆಂಟ್ ಮೆಟೀರಿಯಲ್ layer, usually silica gel or aluminum oxide coated onto the inert plate surface, typically glass, plastic or aluminum. The samples parted onto the one end of TLC plate and placed vertically into the closed chamber with an organic solvent, which is a mobile phase. Mobile phase should be non-hazardous, non-toxic ಇರಬೇಕು. ಆಮೇಲೆ ಈಸಿಯಾಗಿ ಮೂವ್ ಆಗುವಂತ ಇರಬೇಕು. ಮೊಬೈಲ್ ಫೇಸ್ ಶುಡ್ ಬಿ ಇನರ್ ಟುವರ್ಡ್ಸ್ ದಿ ಸ್ಯಾಂಪಲ್ ಕಾನ್ಸ್ಟಿಟ್ಯೂಯೆಂಟ್ ಆ್ಯಂಡ್ ದಿ ಸ್ಟೇಷನರಿ ಫೇಸ್. ಈ ರೀತಿಯಾಗಿ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೀವು ಸ್ಟೇಷನರಿ ಫೇಸ್ ಯಾವುದು ಅಂತ ಹೇಳಬೇಕು, ಮೊಬೈಲ್ ಫೇಸ್ ಯಾವುದು ಅಂತ ಹೇಳಿದ್ರೆ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ ಸ್ಟೇಷನರಿ ಫೇಸ್ ಆ್ಯಂಡ್ ಮೊಬೈಲ್ ಫೇಸ್ ಯೂಸ್ಡ್ ಇನ್ ಕಾಮನ್ ಕ್ರೊಮಟೋಗ್ರಫಿಕ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ಮೊಬೈಲ್ ಫೇಸ್ ಆ್ಯಂಡ್ ದ ಸ್ಟೇಷನರಿ ಫೇಸ್ ಆರ್ 2 types of separating media used in chromatography, in any chromatography. Usually they have opposing properties. Significantly, components of the mixture with the similar properties with each phase tend to stay into the particular phase during the chromatographic separation. ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಮೊಬೈಲ್ ಫೇಸ್ ಯಾವುದನ್ನು ಯೂಸ್ ಮಾಡ್ತೀವಿ ಅಂತಂದರೆ ಐದರ್ ಲಿಕ್ವಿಡ್ ಆರ್ ಎ ಗ್ಯಾಸ್ ಯೂಸ್ ಮಾಡ್ತೀವಿ. ಸ್ಟೇಷನರಿ ಫೇಸ್ ಸ್ಟೇಸ್ ಫಿಕ್ಸ್ಡ್ ಇನ್ಸೈಡ್ ದಿ ಮೀಡಿಯಮ್ ಇರುತ್ತೆ. ಆ ರೀತಿಯಾಗಿ ನೀವು ಅದನ್ನು ನೋಡ್ಕೋಬೇಕಾಗತ್ತೆ. ಪ್ರತಿಯೊಂದು ಕ್ರೊಮಟೋಗ್ರಫಿಗೂ ಮೊಬೈಲ್ ಫೇಸ್ ಬೇರೆ ಇರುತ್ತೆ, ಸ್ಟೇಷನರಿ ಫೇಸ್ ಬೇರೆ ಇರುತ್ತೆ. ನೀವು ನಿಮಗೆ ಇರೋವಂಥ ಇದೇನಿದೆಯಲ್ಲ ಕ್ರೊಮಟೋಗ್ರಾಫ್ಸ್ ಯಾವುದಿದೆಯಲ್ಲ ಎಲ್ಲ ಬರ್ಕೊಳ್ಳೋದು, ಅದರಲ್ಲಿ ಮೊಬೈಲ್ ಫೇಸ್ ಯಾವುದು, ಸ್ಟೇಷನರಿ ಫೇಸ್ ಯಾವುದು, ಆ ಥರ ನೀವು ಬರ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಪ್ರಿನ್ಸಿಪಲ್ ಆಫ್ ಕಾಲಮ್ ಕ್ರೊಮಟೋಗ್ರಫಿ ಅಂತ ಕೇಳ್ತಿದ್ದಾರೆ. ಅಗೇನ್ ಇದೆಲ್ಲದರಲ್ಲೂ ಅಷ್ಟೇ ಸಪ್ರೇಷನ್ ಮಾಡ್ತಾರೆ. ಒಂದು ಸ್ಟೇಷನರಿ ಫೇಸ್ ಇದೆ, ಒಂದು ಮೊಬೈಲ್ ಫೇಸ್ ಇದೆ. ಡಿಪೆಂಡಿಂಗ್ ಅಪಾನ್ ದಿ ಅಡ್ಸಾರ್ಬೆಂಟ್, ಡಿಪೆಂಡಿಂಗ್ ಅಪಾನ್ ದಿ ಅಫಿನಿಟಿ, ದೇ ಆರ್ ಗೋಯಿಂಗ್ ಟು ಮೂವ್ ಟು ಎ ಡಿಫ್ರೆಂಟ್ ಡಿಸ್ಟೆನ್ಸ್ ಆರ್ ದೇ ವಿಲ್ ಬಿ ಎವ್ಯಾಲ್ಯೂಯೇಟೆಡ್ ಅಟ್ ಎ ಡಿಫ್ರೆಂಟ್ ರೇಟ್. ಅದನ್ನು ನೋಡಿಕೊಂಡು ನೀವು ಮಾಡಬೇಕಾಗತ್ತೆ. ಸಿನ್ಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ದಿಸ್ ಕ್ವಶನ್ ಫಾರ್ 5 ಮಾರ್ಕ್ಸ್, ನೀವು ಡೀಟೇಲ್ ಆಗಿ ಮೊಬೈಲ್ ಫೇಸ್ ಯಾವ್ದು ಯೂಸ್ ಮಾಡ್ತಾರೆ,
ಸ್ಟೇಷನರಿ ಫೇಸ್ ಯಾವ್ದು ಯೂಸ್ ಮಾಡ್ತಾರೆ, ಅದನ್ನು ಹೇಗೆ ಸಪ್ರೇಟ್ ಮಾಡ್ತಾರೆ ಎಲ್ಲನೂ ನೀವು ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ನೀವು ನೋಡ್ಕೋಬೇಕಾಗತ್ತೆ ನಿಮ್ಗಿರುವಂಥ ಸಪ್ರೇಷನ್ ಟೆಕ್ನಿಕ್ಸ್ ಯಾವ್ಯಾವುದಿದೆ. ಅದರಲ್ಲಿ ನಮಗೆ TLC ಇದೆ, ಕಾಲಮ್ ಕ್ರೊಮಟೋಗ್ರಫಿ ಇದೆ. ಸೊ TLCನಲ್ಲಿ ಯಾವ್ದು ಯೂಸ್ ಮಾಡ್ತಾರೆ, ಕಾಲಮ್ ಕ್ರೊಮಟೋಗ್ರಫಿನಲ್ಲಿ ಯಾವ್ದು ಯೂಸ್ ಮಾಡ್ತಾರೆ, ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನಲ್ಲಿ ಯಾವುದು ಸ್ಟೇಷನರಿ ಫೇಸು, ಯಾವುದು ಮೊಬೈಲ್ ಫೇಸು, ಹೇಗೆ ಸಪ್ರೇಟ್ ಮಾಡ್ತಾರೆ, ಅದನ್ನೆಲ್ಲ ನೀವು ನೋಡಿಕೊಂಡು ಅದ್ರ ಪ್ರಕಾರ ನೀವು ಮಾಡಬೇಕಾಗತ್ತೆ. 3 ಮಾರ್ಕ್ಸ್ ಕೇಳಿದ್ದಾರೆ, ಹಾಗಾಗಿ ಸ್ಟೇಷನರಿ ಫೇಸ್ ಯಾವುದು, ಮೊಬೈಲ್ ಫೇಸ್ ಯಾವುದು ಎಲ್ಲನೂ ಇನ್ ಡೀಟೇಲ್ ಆಗಿ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಎಕ್ಸ್ಪ್ಲೈನ್ ದಿ ಬ್ಯಾಚ್ ಎಕ್ಸ್ಟ್ರಾಕ್ಷನ್ ಅಂತ ಕೇಳ್ತಿದ್ದಾರೆ. ಸೊ ನೀವು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನಲ್ಲಿ 3 ಡಿಫ್ರೆಂಟ್ ಎಕ್ಸ್ಟ್ರಾಕ್ಷನ್ ಮೆಥಡ್ಸ್ ಇದೆ. ಅದರಲ್ಲಿ ಒನ್ ಆಫ್ ದಿ ಎಕ್ಸ್ಟ್ರಾಕ್ಷನ್ ಮೆಥಡ್ ಅಂದರೆ ಬ್ಯಾಚ್ ಎಕ್ಸ್ಟ್ರಾಕ್ಷನ್. Simplest and the most common used method consisting of extracting a solute from one immiscible layer into the another by shaking two layers until the equilibrium is attained, after which the layers are allowed to settle before sampling. ಸೊ ಯೂಶ್ವಲಿ ನಾವು ಇದಕ್ಕೆ ಸಪ್ರೇಟಿಂಗ್ ಫನಲ್ಸ್ನ ಯೂಸ್ ಮಾಡ್ತೀವಿ. ಸೊ ಸಪ್ರೇಟಿಂಗ್ ಫನಲ್ನ ಯೂಸ್ ಮಾಡಿಬಿಟ್ಟು ಬ್ಯಾಚಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಎಕ್ಸ್ಟ್ರಾಕ್ಷನ್ನ ಮಾಡ್ತಾ ಹೋಗ್ತೀವಿ. 2 ಇಮಿಸಿಬಲ್ ಸಾಲ್ವೆಂಟ್ ಇದೆ, ಚೆನ್ನಾಗಿ ಶೇಕ್ ಮಾಡ್ತೀವಿ, ಇಲ್ಲಿ ತನಕ ಶೇಕ್ ಮಾಡ್ತೀವಿ ಅಂಟಿಲ್ ಇಟ್ ಗೋಯಿಂಗ್ ಟು ಅಟೈನ್ ದಿ ಈಕ್ವಿಲಿಬ್ರಿಯಂ. ಅಲ್ಲಿ ತನಕ ಚೆನ್ನಾಗಿ ಶೇಕ್ ಮಾಡ್ತೀವಿ ಸಪ್ರೇಟಿಂಗ್ ಫನಲ್ಗೆ ಹಾಕಿ. ಆಮೇಲೆ ಬಿಕಾಸ್ ಆಫ್ ದಿ ಡಿಫ್ರೆನ್ಸ್ ಇನ್ ದೇರ್ densities, they're going to settle in that separation apparatus, separating funnel into 2 different layers ಅಲ್ಲಿ ಇರ್ತವೆ. ಅದನ್ನು ನಾನು ಬ್ಯಾಚ್ ವೈಸು ಸಪ್ರೇಟ್ ಮಾಡ್ತಾ ಹೋಗ್ತೀನಿ. ಇದಕ್ಕೆ ನಾವೇನಂತ ಕರಿತೀವಿ, ಬ್ಯಾಚ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಸಪ್ರೇಟಿಂಗ್ ಫನಲ್ನ ಯೂಸ್ ಮಾಡ್ತೀವಿ. ಸಪ್ರೇಟಿಂಗ್ ಫನಲಲ್ಲಿ ಬೇಸ್ಡ್ ಡಿಫ್ರೆನ್ಸ್ ಇನ್ ದೇರ್ ಡೆನ್ಸಿಟೀಸ್ ದೇ ವಿಲ್ ಬಿ arranged in that apparatus in 2 different layers, thereby I can easily separate. ಅದೇ ಥರ ಡಿಸ್ಕ್ರೈಬ್ ದಿ ಕಂಟಿನ್ಯೂಸ್ ಎಕ್ಸ್ಟ್ರಾಕ್ಷನ್ ಮೆಥಡ್ ಆಫ್ ಸಪ್ರೇಟಿಂಗ್ ದಿ ಕಾಂಪೊನೆಂಟ್ಸ್ ಇನ್ ಎ ಮಿಕ್ಸ್ಚರ್ ಅಂತ ಹೇಳ್ತಾರೆ. ನಾನು ಹೇಳ್ದಂಗೆ ಬೇರೆ ಬೇರೆ ಮೆಥಡ್ಸ್ ಇರ್ತವೆ, 3 ಮೆಥಡ್ ಇದೆ. ಆ ಎರಡನೇ ಮೆಥಡು ಕಂಟಿನ್ಯೂಸ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತಾರೆ. ಕಂಟಿನ್ಯೂಸ್ ಆಗಿ ಏನಾಗ್ತಾ ಹೋಗುತ್ತೆ, ಇಲ್ಲಿ ಎಕ್ಸ್ಟ್ರಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಎಗೇನ್ ದೇ ಹ್ಯಾವ್ ಗೋಯಿಂಗ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಬೇಸ್ಡ್ ಆನ್ ದೇ ಡಿಫ್ರೆನ್ಸ್ ಇನ್ ದೇರ್ ಡೆನ್ಸಿಟೀಸ್. ಡೆನ್ಸಿಟಿ ಡಿಫ್ರೆಂಟ್ ಇದ್ದಾಗ ದೇ ಗೋಯಿಂಗ್ ಟು ಇಟ್ ಕ್ಯಾನ್ ಬಿ ಈಸಿಲಿ ಎಕ್ಸ್ಟ್ರಾಕ್ಟೆಡ್ ಬೇಸ್ಡ್ ಆನ್ ದೇರ್ ಡೆನ್ಸಿಟಿ. ಆ ಬೇಸಿಸ್ ಮೇಲೆ ನಾವು ಇಲ್ಲಿ ಸೆಷನ್ನ ಮಾಡ್ತಾ ಇದ್ದೀವಿ. ಡಿಫೈನ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್, ಡಿಸ್ಕ್ರೈಬ್ ದಿ ಮೆಥಡ್ ಆಫ್ ಕೌಂಟರ್ ಕರೆಂಟ್ ಎಕ್ಸ್ಟ್ರಾಕ್ಷನ್. 3 ಥರ ಎಕ್ಸ್ಟ್ರಾಕ್ಷನ್ ಮೆಥಡ್ ಇದೆ ಅಂತ ಹೇಳ್ತಾ, ಇದು ಥರ್ಡ್ ಮೆಥಡ್ ಆಫ್ ಎಕ್ಸ್ಟ್ರಾಕ್ಷನ್, ಕೌಂಟರ್ ಕರೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತಂದರೆ ಯೂಸಿಂಗ್ ಯಾವುದೋ ಒಂದು ಸಾಲ್ವೆಂಟ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಚೆನ್ನಾಗಿ ಶೇಕ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಸಪ್ರೇಟ್ ಯೂಸಿಂಗ್ ಎ ಸಪ್ರೇಟಿಂಗ್ ಫನಲ್. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ದ ಪ್ರೋಸೆಸ್ ಆಫ್ ಐಸೋಲೇಟಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ ಫ್ರಮ್ ಇಟ್ಸ್ aqueous solution by shaking it with a solvent is known as solvent extraction. It is also called as differential extraction. It is based on Nernst distribution law ಪ್ರಕಾರ ಇದನ್ನು ಮಾಡ್ತಾ ಹೋಗ್ತೀವಿ. 2 immiscible solventಗೆ ಒಂದು ಸಲ್ಯೂಟ್ನ ಹಾಕ್ತೀವಿ and we are going to test how the solute will going to distribute in both the solvent. Then we are going to separate them. ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗ್ತೀವಿ, ಸಪ್ರೇಟ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮೆಥಡ್ ಅಂತ ಹೇಳ್ತೀವಿ. ಅದರಲ್ಲಿ ಒನ್ ಆಫ್ ದಿ ಮೆಥಡ್ ಯಾವುದು ಅಂದರೆ ಕೌಂಟರ್ ಕರೆಂಟ್ ಎಕ್ಸ್ಟ್ರಾಕ್ಷನ್. ನಾನು ಮುಂಚೆನೇ ಹೇಳ್ದಂಗೆ ನನಗೆ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಆಲ್ರೆಡಿ ಈ 3 ಮೆಥಡ್ಸ್ನು ಇನ್ ಡೀಟೇಲ್ ಆಗಿ ನಾನು ಹಳೆ ವಿಡಿಯೋಗಳಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋದರೆ ಈಸಿಯಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಹೇಗೆ ನಾನು ಹೇಳ್ದಂಗೆ ನರ್ಸ್ ಡಿಸ್ಟ್ರಿಬ್ಯೂಷನ್ ಲಾ ಪ್ರಕಾರ ಇದು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ಅದನ್ನು ನೀವು ಹೇಳಬೇಕಾಗತ್ತೆ. ಫ್ಯಾಕ್ಟರ್ಸ್ ಅಫೆಕ್ಟ್ ಇನ್ ದಿ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಯಾವ್ದು ಅಂತಂದರೆ, ಫಾರ್ ದ ಗಿವನ್ ಸಾಲ್ವೆಂಟ್ ದ ಅಮೌಂಟ್ ಆಫ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಎಕ್ಸ್ಟ್ರಾಕ್ಟೆಡ್ ಡಿಪೆಂಡ್ಸ್ ಆನ್ ದಿ ನಂಬರ್ ಆಫ್ ಎಕ್ಸ್ಟ್ರಾಕ್ಷನ್ಸ್. ಲಾರ್ಜರ್ ದಿ ನಂಬರ್ ಆಫ್ ಎಕ್ಸ್ಟ್ರಾಕ್ಷನ್ ಗ್ರೇಟರ್ ಇಸ್ ದಿ ಅಮೌಂಟ್ ಆಫ್ ದಿ ಸಾಲ್ವೆಂಟ್ ಎಕ್ಸ್ಟ್ರಾಕ್ಟೆಡ್. ಮತ್ತೆ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ತೆಗಿಬೇಕಾಗತ್ತೆ. ಅಪ್ಲಿಕೇಶನ್ಸ್ ಆಫ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಏನು ಅಂದರೆ, ಪರ್ಫ್ಯೂಮ್ಸಲ್ಲಿ, ವೆಜಿಟೇಬಲ್ ಆಯಿಲ್, ಬಯೋಡೀಸಲ್ಸು, ಬೇರೆ ಬೇರೆ ಮೆಥಡ್ಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ನಿಮಗೆ ಪ್ರಿನ್ಸಿಪಲ್ ಗೊತ್ತಿರಬೇಕು, ಅಪ್ಲಿಕೇಶನ್ ಗೊತ್ತಿರಬೇಕು, ಆ ಮೆಥಡ್ ಪ್ರೊಸೀಜರ್ ಎಲ್ಲ ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ವಾಟ್ ಈಸ್ TLC, ಎಕ್ಸ್ಪ್ಲೈನ್ ದಿ ಮೆಥಡ್ ಆಫ್ ಸಪ್ರೇಷನ್ ಕಾಂಪೊನೆಂಟ್ಸ್ ಬೈ ದಿಸ್ ಟೆಕ್ನಿಕ್ ಅಂತ ಹೇಳ್ತಾರೆ. ಇದನ್ನು 5 ಮಾರ್ಕ್ಸ್ ಕೇಳ್ಬೋದು. ಅದು ಎಕ್ಸ್ಪ್ಲೈನ್ ದಿ ಮೆಕ್ಯಾನಿಸಮ್ ಆಫ್ ಥಿನ್ ಲೇಯರ್ ಕ್ರೊಮಟೋಗ್ರಫಿ, ವಾಟ್ ಆರ್ ದಿ ಕ್ರೈಟೀರಿಯಾ ಫಾರ್ ಸೆಲೆಕ್ಟಿಂಗ್ ದಿ ಸ್ಟೇಷನರಿ ಫೇಸ್, ಈ ಥರ ಬೇಕಾದ್ರೂ ಕೇಳ್ಬೋದು. ಕಂಪ್ಲೀಟ್ಲಿ TLC ಕೇಳಿದ್ದಾರೆ. ಸೊ TLC ಬಗ್ಗೆ ನಿಮ್ಗೆ ಏನೇನು ಗೊತ್ತಿದೆಯಲ್ಲ ಎಲ್ಲನೂ ಹೇಳ್ತಾ ಹೋಗಬೇಕಾಗತ್ತೆ. TLC ಅಂದರೆ ಏನು, ಅದರ ಯಾವ ಮೊಬೈಲ್ ಫೇಸ್ ಯೂಸ್ ಮಾಡ್ತೀವಿ, ಯಾವುದು ಸ್ಟೇಷನರಿ ಫೇಸ್ ಯೂಸ್ ಮಾಡ್ತೀವಿ, ನೆಕ್ಸ್ಟು ಅದಕ್ಕೆ ಅಪ್ಲಿಕೇಶನ್ಸ್ ಏನು, ಅದಕ್ಕೆ ಪ್ರಿನ್ಸಿಪಲ್ ಏನು, ಅದನ್ನು ಹೇಗೆ ಸಪ್ರೇಟ್ ಎಲ್ಲನೂ ನೀವೇನು ಮಾಡಬೇಕಾಗತ್ತೆ ಅಂದರೆ ಇನ್ ಡೀಟೇಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕಾಗತ್ತೆ.
ಅದಕ್ಕೆ ಪ್ರಿನ್ಸಿಪಲ್ ಏನು ಎನಲೈಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಗೇನ್ ಅಟ್ ದಿ ಎಂಡ್ ಯು ಆರ್ ಗೋಯಿಂಗ್ ಟು ಯೂಸ್ ದಿ RF ಫ್ಯಾಕ್ಟರ್. ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ದೆಮ್. ಇಟ್ ಹ್ಯಾಸ್ ಲಾಟ್ ಆಫ್ ಅಡ್ವಾಂಟೇಜಸ್. ಎಲ್ಲ ಸೇರಿಸಿ ನೀವೇನು ಮಾಡಬೇಕಾಗತ್ತೆ, ಸಿನ್ಸ್ ಅವರು 5 ಮಾರ್ಕ್ಸ್ ಕ್ವಶನ್ ಅಥವಾ 6 ಮಾರ್ಕ್ಸ್ ಕ್ವಶನ್ ಕೇಳಿದಾಗ ಎಂಟೈರ್ ಥಿಂಗ್ ಅದರದ್ದು ಸ್ಟಾರ್ಟಿಂಗ್ ಫ್ರಮ್ ದಿ ಅಪ್ಲಿಕೇಶನಿಂದ ಇರ್ಬೋದು, ಅಥವಾ ಅದರದ್ದು ಅಡ್ವಾಂಟೇಜಸ್ ಇರ್ಬೋದು, ಅಥವಾ ಡಿಸ್ಅಡ್ವಾಂಟೇಜಸ್ ಇರ್ಬೋದು, ಮೆಥಡ್ಸ್ ಇರ್ಬೋದು, ಪ್ರಿನ್ಸಿಪಲ್ಸ್ ಇರ್ಬೋದು, ಡಿಫ್ರೆಂಟ್ ಟೆಕ್ನಿಕ್ಸ್ ಇನ್ವಾಲ್ವ್ಡ್ ಇನ್ ಪ್ರಿಪೇರಿಂಗ್ ದೋಸ್ ಕ್ರೊಮಟೋಗ್ರಾಫ್ಸ್ ಇರ್ಬೋದು, ಎಲ್ಲನೂ ನೀವು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇದನ್ನು ಅಗೇನ್ TLCನೂ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಇನ್ ಡೀಟೇಲ್ ನಾನು ನಿಮ್ಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿಕೊಂಡು ನೀವು ಬರೀಬೇಕಾಗತ್ತೆ. ಇದು ಆ್ಯಸ್ ಅ ಹೋಲ್ ದೇ ಗೋಯಿಂಗ್ ಟು ವ್ಯಾಲ್ಯೂ. ಇದಕ್ಕೆ ಇರಬೇಕು ಅದಕ್ಕೆ ಇರಬೇಕು ಅಂತಲ್ಲ, ಎಲ್ಲನೂ ಸೇರಿಕೊಂಡು ನೋಡಿಕೊಂಡು ಅವರು ವ್ಯಾಲ್ಯೂಯೇಷನ್ನ ಮಾಡ್ತಾರೆ. ಡಿಸ್ಕಸ್ ದಿ ಅಯಾನ್ ಎಕ್ಸ್ಚೇಂಜ್ ಕ್ರೊಮಟೋಗ್ರಫಿಕ್ ಮೆಥಡ್ ಫಾರ್ ದಿ ಸಪ್ರೇಷನ್ ಆಫ್ ಲ್ಯಾಂಥನೈಡ್ಸ್ ಅಂತ ಹೇಳ್ತಾರೆ. ಅಯಾನ್ ಎಕ್ಸ್ಚೇಂಜ್ ಮೆಥಡಲ್ಲಿ ಒನ್ ಆಫ್ ದಿ ಅಪ್ಲಿಕೇಶನ್ ಅಂದರೆ ಸಪ್ರೇಷನ್ ಆಫ್ ಲ್ಯಾಂಥನಾಯ್ಡ್ಸ್. ಸೊ ಲ್ಯಾಂಥನಾಯ್ಡ್ಸ್ ಅಂತಂದರೆ ಪಿರಿಯಾಡಿಕ್ ಟೇಬಲಲ್ಲಿ ನಿಮಗೆ ಗೊತ್ತಿರುತ್ತೆ, F ಬ್ಲಾಕಲ್ಲಿ ಬರುತ್ತೆ, ಅದಕ್ಕೆ ಲ್ಯಾಂಥನಾಯ್ಡ್ಸ್ ಅಂತ ಕರೀತಾರೆ. ಅದನ್ನು ಹೇಗೆ ಸಪ್ರೇಟ್ ಮಾಡ್ತಾರೆ, ಆ ಸಪ್ರೇಟ್ ಮಾಡೋದಕ್ಕೆ ನಾವು ಮೇಜರಾಗಿ ಯೂಸ್ ಮಾಡೋವಂಥದ್ದು ಅಯಾನ್ ಎಕ್ಸ್ಚೇಂಜ್ ಕ್ರೊಮಟೋಗ್ರಫಿಕ್ ಮೆಥಡ್ನ ಯೂಸ್ ಮಾಡ್ತಾರೆ. ಅದನ್ನು ನೀವು ನೋಡಿಕೊಂಡು ಅಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಬೇಸ್ಡ್ ಆನ್ ದಿ ಅಟ್ರಾಕ್ಷನ್ ಟುವರ್ಡ್ಸ್ ದಿ ಮೊಬೈಲ್ ಫೇಸ್ ಆರ್ ದಿ ಸ್ಟೇಷನರಿ ಫೇಸ್, ಅವು ಹೇಗೆ ಮೂವ್ ಆಗ್ತವೆ ಅನ್ನೋದನ್ನು ನೀವಿಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ಅಗೇನ್ 6 ಮಾರ್ಕ್ಸ್ ಕೇಳಿದರೆ ಇನ್ ಡೀಟೇಲ್ ಆಗಿ ನೀವು ಅದನ್ನು ಎಕ್ಸ್ಪ್ಲನೇಷನ್ನ ಕೊಡಬೇಕಾಗತ್ತೆ. ಅಗೇನ್ ಇದ್ರದ್ದು ಬಗ್ಗೆನೂ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವು ಅಲ್ಲಿಗೆ ಹೋದರೆ ಇನ್ ಡೀಟೇಲ್ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಫಾಲೋಯಿಂಗ್ ಟರ್ಮ್ಸ್ ಅಂತ ಹೇಳಿದರೆ ಸ್ಟೇಷನರಿ ಫೇಸ್, ಸ್ಪ್ರೇಯಿಂಗ್ ಏಜೆಂಟ್, ಕ್ರೊಮಟೋಗ್ರಾಮ್ ಡೆವಲಪ್ಮೆಂಟ್ ಅಂತ 6 ಮಾರ್ಕ್ಸ್ ಕೇಳಿದರೆ ಒಂದೊಂದಕ್ಕೆ 2 ಮಾರ್ಕ್ ಬರುತ್ತೆ. ಸ್ಟೇಷನರಿ ಫೇಸ್ ಅಂದರೆ ಅದು ಯಾವುದೇ ಕ್ರೊಮಟೋಗ್ರಾಫಲ್ಲಿ ಇರ್ಬೋದು, ಇಟ್ಸ್ ಎ ಫೇಸ್ ಇನ್ ವಿಚ್ ಇಟ್ ಡಸಂಟ್ ಮೂವ್, ಅದಕ್ಕೆ ನಾವೇನಂತ ಕರಿತೀವಿ ಸ್ಟೇಷನರಿ ಫೇಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಈಗ ಪೇಪರ್ ಕ್ರೊಮಟೋಗ್ರಫಿ ತೊಗೊಂಡ್ರೆ ಸ್ಟೇಷನರಿ ಫೇಸ್ನ ಪೇಪರ್ ಸ್ಟ್ರಿಪ್ ಇಸ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಸ್ಟೇಷನರಿ ಫೇಸ್. ಸ್ಪ್ರೇಯಿಂಗ್ ಏಜೆಂಟ್ ಅಂತ ಅಂದರೆ ಪರ್ಟಿಕ್ಯುಲರ್ಲಿ ಇದೆಲ್ಲ TLCನಲ್ಲೇ ಬರುವಂಥದ್ದು. TLCನಲ್ಲಿ ಏನಾಗುತ್ತೆ ಅಂದರೆ ಕಲರ್ಲೆಸ್ ಆಫ್ ಸ್ಯಾಂಪಲ್ ಇರ್ಬೋದು, ಅಥವಾ ಪೇಪರ್ ಕ್ರೊಮಟೋಗ್ರಫಿನಲ್ಲಿ ಇರ್ಬೋದು. ಅಲ್ಲೇನಾಗುತ್ತೆ ಅಂದರೆ ದೇ ಸ್ಯಾಂಪಲ್ಸ್ ವಿಚ್ ಗೋಯಿಂಗ್ ಟು ಮೂವ್ ಬೇಸ್ಡ್ ಆನ್ ದೇರ್ ಡಿಫ್ರೆನ್ಸಸ್ ಟು ಡಿಫ್ರೆಂಟ್ ಲೆವೆಲ್ಸ್ ವಿತೌಟ್ ಎನಿ ಕಲರ್ಸ್. ಅಂದರೆ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ, RF ಫ್ಯಾಕ್ಟರ್ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ನಾವೇನು ಮಾಡ್ತೀವಿ, ಸ್ಪ್ರೇಯಿಂಗ್ ಏಜೆಂಟ್ ಅಥವಾ ಲೊಕೇಟಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಿ, ಅದನ್ನು ಸ್ಪ್ರೇ ಮಾಡ್ತೀವಿ. ಸೊ ದಟ್ ಯುವರ್ ಸ್ಪಾಟ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಕಲರ್ಸ್. ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದಿ RF ಫ್ಯಾಕ್ಟರ್ ಆ್ಯಂಡ್ ವಿ ಕ್ಯಾನ್ ಐಡೆಂಟಿಫೈ ಐದರ್ ಕಲರ್ಡ್ ಆಗುತ್ತೆ ಅಥವಾ ಗ್ಲೋ ಅಂಡರ್ ದಿ ಅಲ್ಟ್ರಾ ವೈಲೆಟ್ ಲೈಟ್ ಆಗುತ್ತೆ. ಹಾಗಾಗಿ ಸ್ಪ್ರೇಯಿಂಗ್ ಏಜೆಂಟ್ನ ನಾವು ಯೂಸ್ ಮಾಡ್ತೀವಿ. ಯೂಶಲಿ ಅಯೋಡಿನ್ ಈಸ್ ಯೂಸ್ಡ್ ಆಸ್ ಎ ಸ್ಪ್ರೇಯಿಂಗ್ ಏಜೆಂಟ್. ಆ ಥರ ಕ್ರೊಮಟೋಗ್ರಾಮ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಸೊ ಇಟ್ಸ್ ಎ ಒನ್ ಆಫ್ ದಿ ಪ್ರೊಸೀಜರ್ ಇನ್ ಕ್ರೊಮಟೋಗ್ರಫಿ. ಸೊ ನಾವೇನು ಮಾಡ್ತಿದ್ದೀವಿ, ಈಗ ಮೊಬೈಲ್ ಫೇಸ್ ಇದೆ, ಸ್ಟೇಷನರಿ ಫೇಸ್ ಇದೆ, ಡಿಫ್ರೆಂಟ್ ಅಬ್ಸಾರ್ಪ್ಷನ್ ಲೆವೆಲ್ಸಲ್ಲಿ ದೇ ಹ್ಯಾವ್ ಬೀನ್ ಟ್ರಾವೆಲ್ಡ್ ಟು ಎ ಸರ್ಟನ್ ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತಲ್ಲ, ಅದನ್ನು ನಾವೇನು ಮಾಡ್ತೀವಿ, ಕೆಪ್ಲರಿ ಆ್ಯಕ್ಷನಿಂದ ಎಷ್ಟು ಮೂವ್ ಆಗಿದೆ ಅಂತ ಐಡೆಂಟಿಫೈ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕ್ರೊಮಟೋಗ್ರಾಮ್ ಅಂತ ಹೇಳ್ತೀವಿ. ಕಲರ್ಲೆಸ್ ಆಗಿತ್ತು ಅಂದರೆ ಸ್ಪ್ರೇ ಮಾಡಿ ಕಲರ್ ಮಾಡಿಕೊಂಡು ವಾಟ್ ಇಸ್ ದ ಡಿಸ್ಟೆನ್ಸ್ RF ಫ್ಯಾಕ್ಟರ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ದಿ ಗಿವನ್ ಸ್ಯಾಂಪಲ್. ಅದಕ್ಕೆ ನಾವೇನಂತ ಕರಿತೀವಿ, ಕ್ರೊಮಟೋಗ್ರಾಮ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಈ ಸಪ್ರೇಷನ್ ಟೆಕ್ನಿಕ್ಸಲ್ಲಿ ನಿಮ್ಮ ಸಿಲೆಬಸ್ಸಲ್ಲಿರೋ ಎಲ್ಲ ಟೆಕ್ನಿಕ್ಸ್ನ ಸಪ್ರೇಷನ್ ಮೆಥಡ್ಸ್ನ ಬರ್ಕೊಳ್ಳಿ. TLC ಆಗಿರ್ಬೋದು, ಪೇಪರ್ ಕ್ರೊಮಟೋಗ್ರಫಿ ಆಗಿರ್ಬೋದು, ಕಾಲಮ್ ಕ್ರೊಮಟೋಗ್ರಫಿ ಆಗಿರ್ಬೋದು, ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಇರ್ಬೋದು, ಎಲ್ಲನೂ ಒಂದು ಕಡೆಗೆ ಬರ್ಕೊಂಡು ಅದರಲ್ಲಿ ಯಾವುದು ಮೊಬೈಲ್ ಫೇಸು, ಯಾವುದು ಸ್ಟೇಷನರಿ ಫೇಸು, ಆನ್ ವಾಟ್ ಪ್ರಿನ್ಸಿಪಲ್ ದ ಸಪ್ರೇಷನ್ ಈಸ್ ಟೇಕಿಂಗ್ ಪ್ಲೇಸ್. ಎಲ್ಲ ಸಪ್ರೇಷನ್ ಮೆಥಡ್ಸಲ್ಲೂ ಎಲ್ಲ ಕ್ರೊಮಟೋಗ್ರಾಫಲ್ಲೂ ನಾವು ಯೂಸ್ ಮಾಡ್ತಾ ಇರೋಂಥದ್ದೇನು, ಇಟ್ಸ್ ಎ ಸಪ್ರೇಷನ್ ಟೆಕ್ನಿಕ್ಸ್. ವಿ ಆರ್ ಗೋಯಿಂಗ್ ಟು ಸಪ್ರೇಟ್ ಒನ್ ಬೈ ದಿ ಅದರ್. ವಿ ಆರ್ ಡೂಯಿಂಗ್ ದಿ ಐಸೋಲೇಷನ್. ಸೊ ಯಾವುದು ಮೊಬೈಲ್ ಫೇಸು, ಯಾವುದು ಸ್ಟೇಷನರಿ ಫೇಸು, ಆಮೇಲೆ ಸ್ಪ್ರೇಯಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇದ್ದೀವ, ವಾಟ್ ಇಸ್ ಅ ಟೆಕ್ನಿಕ್ ದಟ್ ವಿ ಆರ್ ಯೂಸಿಂಗ್, ಎಲ್ಲ ನೀವು ಅದ್ರ ಬರ್ಕೊಂಡ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ TLC ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಪೇಪರ್ ಕ್ರೊಮಟೋಗ್ರಫಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ, TLC ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅದೇ ಥರ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಈಸಿ ಆಗುತ್ತೆ ಎಕ್ಸಾಮಲ್ಲಿ ಮಾರ್ಕ್ಸ್ ಓದೋದಕ್ಕೆ. ಈ ರೀತಿಯಾಗಿ ಈ ಚಾಪ್ಟರ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ಈಸಿಯಾಗಿ ಇದ್ರ ಮೇಲೆ 23 ಮಾರ್ಕ್ ಬರುತ್ತೆ. ಅಟ್ಲೀಸ್ಟ್ ಪ್ರತಿಯೊಂದ್ರದ್ದು ಪ್ರಿನ್ಸಿಪಲ್ಲು, ಅದರದ್ದು ಟೆಕ್ನಿಕ್ಸು, ಅಡ್ವಾಂಟೇಜಸ್ ಏನಿದೆ, ಅಪ್ಲಿಕೇಶನ್ಸ್ ಏನಿದೆ, ಯಾವುದು ಮೊಬೈಲ್ ಫೇಸು, ಯಾವುದು ಸ್ಟೇಷನರಿ ಫೇಸು, ಪ್ರತಿಯೊಂದರದ್ದು ನೀವು ಬರ್ಕೊಂಡು ಇಟ್ಕೊಂಡ್ರೆ, ಮೆಂಟಲಿ ಪ್ರಿಪೇರ್ ಆಗಿ ಬಂದರೆ ಎಕ್ಸಾಮ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್.